ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಉಪಯೋಗ ಆಗುವಂತಹ ಟಿಪ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಉಪಯೋಗ ಆಗುವಂಥದ್ದು ಅಂತ ಹೇಳೋದಕ್ಕೆ ಕಾರಣ ಏನಂದರೆ, ಕೇವಲ ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ಯಾವುದೇ ರೀತಿ ಶ್ರಮ ಇಲ್ಲದೆ ಉಜ್ಜಿ ತಿಕ್ಕಿ ಕಷ್ಟಪಡದೇನೆ 5 ನಿಮಿಷದೊಳಗಡೆನೆ ಬಾತ್ರೂಮಲ್ಲಿರುವಂತಹ ಟೈಲ್ಸ್ಗಳು ಮತ್ತು ಕ್ಲಾಸೆಟನ್ನು ಕ್ಲೀನ್ ಮಾಡುವಂತಹ ಸುಲಭವಾದ ವಿಧಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೈ ನೋವಿರುವವ್ರಿಗಂತೂ ಈ ಟಿಪ್ಸು ತುಂಬಾ ಉಪಯೋಗ ಆಗುತ್ತೆ. ಖಂಡಿತ ಈ ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ ಸುಲಭವಾಗಿ ಬಾತ್ರೂಮ್ನಲ್ಲಿ ಉಜ್ಜಿ ತಿಕ್ಕಿ ಕಷ್ಟಪಡದೇನೆ ಟೈಲ್ಸ್ಗಳನ್ನು ಹಾಗೂ ಕ್ಲಾಸೆಟನ್ನು ಕ್ಲೀನ್ ಮಾಡ್ಕೊಳ್ಬೋದು. ಹಾಗಾದರೆ ಇವತ್ತಿನ ಟಿಪ್ಸ್ ಏನು ಅಂತೇಳಿ ವಿಡಿಯೋನ ಕೊನೆವರೆಗೂ ನೋಡಿ ತಿಳಿದುಕೊಳ್ಳಿ. ನಂತರ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋಗೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಬಾತ್ರೂಮ್ನಲ್ಲಿರುವ ಟೈಲ್ಸನ್ನು ಹಾಗೂ ಕ್ಲಾಸೆಟನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಲಿಕ್ವಿಡನ್ನು ತಯಾರಿಸುವ ವಿಧಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಲಿಕ್ವಿಡ್ ತಯಾರಿಸೋದಕ್ಕೆ 1 ಲೀಟ್ರ್ ಆಗುವಷ್ಟು ಬಿಸಿ ನೀರು ತೊಗೊಳ್ಳಿ. ಅಥವಾ ಗಲೀಜು ತುಂಬ ಇಲ್ಲ ಬಾತ್ರೂಮ್ ಟೈಲ್ಸ್ಗಳಲ್ಲಿ ಅಂತಿದ್ರೆ ಅರ್ಧ ಲೀಟ್ರ್ ಬಿಸಿ ನೀರು ತೊಗೊಂಡ್ರು ನಡೆಯುತ್ತೆ. ಬಿಸಿ ನೀರಂದರೆ ತುಂಬ ಕುದಿಯುವಂಥ ಬಿಸಿ ನೀರಲ್ಲ, ಉಗುರು ಬಿಸಿಗಿಂತ ಸ್ವಲ್ಪ ಜಾಸ್ತಿ ಬಿಸಿ ಇದ್ದರೆ ಸಾಕು. ಆ ಬಿಸಿ ನೀರಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸರ್ಪಿನ ಪುಡಿನ ಹಾಕೊಳ್ಳಿ. ಯಾವ ರೀತಿ ಸರ್ಪಿನ ಪುಡಿ ಆದರೂ ಕೂಡ ಪರವಾಗಿಲ್ಲ, 1 ಟೀ ಸ್ಪೂನ್ ಆಗುವಷ್ಟು ಹಾಕೊಳ್ಳಿ. ಅದೇ ಟೀ ಸ್ಪೂನ್ನಲ್ಲೇ 1 ಟೀ ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕೊಳ್ಳಿ. ಪುಡಿ ಉಪ್ಪಿನಕ್ಕಿಂತನೂ ಕಲ್ಲುಪ್ಪು ತಗೊಳ್ಳಿ, ಅದೇ ಬೆಸ್ಟ್ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಯಾವ ಟೀ ಸ್ಪೂನ್ನಲ್ಲಿ ಸರ್ಪಿನ ಪುಡಿ ಮತ್ತು ಕಲ್ಲುಪ್ಪನ್ನು ತಗೊಳ್ತೀವೋ ಅದೇ ಟೀ ಸ್ಪೂನ್ನಲ್ಲೇ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಮಾಡೋದಕ್ಕೆ ಬಳಸುವ ಸೋಡಾ ಪುಡಿ ಏನಿದೆ ಅದನ್ನು ಕೂಡ ಖಂಡಿತವಾಗಿ 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಬಜ್ಜಿ ಬೋಂಡ ಮಾಡೋದಕ್ಕೆ, ಕೇಕ್ ಮಾಡೋದಕ್ಕೆಲ್ಲ ಬಳಸುವಂತಹ ಸೋಡಾ ಏನಿದೆ ನೋಡಿ, ಅದೇ ಸೋಡಾ ನಾನು ಹೇಳ್ತಾ ಇರೋದು. ಇದು 3 ಕೂಡ ಹಾಕಿದ ನಂತರ ಈ ಉಗುರು ಬಿಸಿ ನೀರಿನಗಿಂತನೂ ಸ್ವಲ್ಪ ಬಿಸಿ ನೀರು ತೊಗೊಂಡಿರ್ತೀವಲ್ವ, ಅದರಲ್ಲಿ ಚೆನ್ನಾಗಿ ಇದೆಲ್ಲ ಕರಗಬೇಕು. ಆ ರೀತಿ ಕರಗೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ 1 ಸ್ಪೂನನ್ನು ಬಳಸಿ. ಮತ್ತು ಇದು ಉಗುರು ಬಿಸಿ ಇರಬೇಕಾದ್ರೇ ಟೈಲ್ಸ್ಗಳಿರುತ್ತೆ ನೋಡಿ ಬಾತ್ರೂಮ್ನಲ್ಲಿ ಗಲೀಜಾಗಿರುವಂತಹದ್ದು, ಆ ಟೈಲ್ಸ್ ಮೇಲ್ಗಡೆ ನೀವು ಒಂದು ಕಾಟನ್ ಬಟ್ಟೆನಾಗಲಿ ತೊಗೊಂಡು ಅಪ್ಲೈ ಮಾಡ್ಬೋದು, ಅಥವಾ ಸ್ಪ್ರೇ ಬಾಟಲಲ್ಲಿ ಹಾಕಿ ಕೂಡ ಸ್ಪ್ರೇ ಮಾಡ್ಬೋದು. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಅಂದರೆ ನೀವು ಆ ರೀತಿ ಗಲೀಜಾಗಿರುವ ಟೈಲ್ಸ್ಗೆ ಹಾಗೂ ಕ್ಲಾಸೆಟ್ ಒಳಗಡೆ ಕೂಡ ಈ ಸ್ಪ್ರೇಯನ್ನು ಮಾಡಿಬಿಟ್ಟು, ಅಂದರೆ ಈ ಲಿಕ್ವಿಡನ್ನು ಸ್ಪ್ರೇ ಮಾಡಿಬಿಟ್ಟು ಒಂದು 5 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಿ. 5 ನಿಮಿಷಕ್ಕಿಂತ ಜಾಸ್ತಿ ಬಿಟ್ಟರು ಪರವಾಗಿಲ್ಲ, 5 ನಿಮಿಷ ಬಿಟ್ಟರು ಕೂಡ ತೊಂದರೆ ಇಲ್ಲ. ಜಾಸ್ತಿ ಗಲೀಜಿದೆ, ಕಲೆಗಳಿದೆ ಅನ್ನೋದಾದರೆ ನೀವು ಬಾತ್ರೂಮ್ ತೊಳೆಯೋ ಬ್ರಷನ್ನು ತೊಗೊಂಡು ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು. ಜಾಸ್ತಿ ಕಲೆಗಳಿಲ್ಲ, ತೊಂದರೆ ಇಲ್ಲ, ನಾರ್ಮಲ್ ಆಗಿ ಗಲೀಜಿದೆ ಅನ್ನೋದಾದರೆ ನೀವು ಹಾಗೆ ಒಂದು 5 ನಿಮಿಷ ಬಿಟ್ಟು ನಂತರ ತಣ್ಣೀರನ್ನು ಹಾಕಿಬಿಟ್ಟು ಕ್ಲೀನ್ ಮಾಡಿದ್ರೆ ಸಾಕು. ತುಂಬ ಜಾಸ್ತಿ ಶ್ರಮಪಟ್ಟು ಉಜ್ಜಿ ತಿಕ್ಕಿ ಕಷ್ಟಪಟ್ಟು ತೊಳೆಯುವ ಅಗತ್ಯ ಇಲ್ಲ. ಈ ಟಿಪ್ಸು ಖಂಡಿತ ನಿಮಗೆ ಉಪಯೋಗ ಆಗುತ್ತೆ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿದ ನಂತರ ರಿಸಲ್ಟನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬಾರ್ದು. ಜೊತೆಗೇನೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಾರ್ದು. ಕೈ ನೋವಿರುವವ್ರಿಗೆ ಹೇಳಿ ಮಾಡಿಸಿದಂತಹ ಈ ಒಂದು ಟಿಪ್ಸ್ ಅಂತಾನೆ ಹೇಳ್ಬೋದು. ಬಾತ್ರೂಮ್ನಲ್ಲಿರುವಂತಹ ಟೈಲ್ಸ್ಗಳನ್ನು ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಟ್ರೈ ಮಾಡಿ. ಥ್ಯಾಂಕ್ ಯು.